ಜಗತ್ತನ್ನೇ ಅಲುಗಾಡಿಸುವ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಚೀನಾ ಈಗ ಅದನ್ನೇ ಮಾಡ್ತಾ ಇದೆ. ಉಳಿದ ದೇಶಗಳು ಅದನ್ನ ಕೇವಲ ಸಿನಿಮಾಗಳಲ್ಲಿ ಮಾತ್ರ ನೋಡಿವೆ. ಉಳಿದ ಪ್ರಪಂಚ ಇನ್ನೂ ಮಾತುಗಳಲ್ಲೇ ಸಿಕ್ಕಿ ಹಾಕಿಕೊಂಡಿರುವಾಗ ಚೀನಾ ನಿಶ್ಶಬ್ದವಾಗಿ ಒಂದು ಪೂರ್ತಿ ಸೈನ್ಸ್ ಫಿಕ್ಷನ್ ತರಹದ ಭವಿಷ್ಯವನ್ನೇ ನಿರ್ಮಿಸುತ್ತಿದೆ. ಅಲ್ಲಿ ಕಾರುಗಳು ತಮ್ಮಷ್ಟಕ್ಕೆ ಪಾವೇ ಓಡಾಡುತ್ತವೆ, ಡ್ರೋನ್ಗಳು ಆಹಾರವನ್ನ ತಂದುಕೊಡುತ್ತವೆ, ನಗರಗಳು ಅಲ್ಗಾರಿದಮ್ಗಳಿಂದ ಓಡಾಡುತ್ತವೆ, ಮನುಷ್ಯರ ಸ್ಥಾನದಲ್ಲಿ ಯಂತ್ರಗಳು ಬಂದು ನಿಂತಿವೆ. ಈ ದಿನದ ವಿಡಿಯೋದಲ್ಲಿ ನಾವು ಮಾತಾಡಲಿದ್ದೇವೆ ಚೀನಾ ಈಗಾಗಲೇ ತಯಾರು ಮಾಡಿಟ್ಟಿರುವ ನಿಜವಾದ ತಂತ್ರಜ್ಞಾನಗಳ ಬಗ್ಗೆ. ಅವುಗಳನ್ನು ನೋಡಿದರೆ ನಿಮ್ಮ ಮೆದುಳು ತಿರುಗಿಬಿಡುತ್ತದೆ. ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಚೀನಾ ಈ ಕ್ಷಣದಲ್ಲಿ ಅಷ್ಟೊಂದು ವೇಗವಾಗಿ ಮುಂದೆ ಧುಮುಕುತ್ತಿದೆ, ಯಾರೋ ಟೈಮ್ ಮೆಷಿನ್ ಆನ್ ಮಾಡಿದಂತೆ ಆಗಿದೆ. ಉಳಿದ ಪ್ರಪಂಚ ಇನ್ನೂ ಟ್ರಾಫಿಕ್, ಪೆಟ್ರೋಲ್ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಚೀನಾ ಗಾಳಿಯಲ್ಲೇ ಹಾರುವ ಡೆಲಿವರಿ ಡ್ರೋನ್ ನೆಟ್ವರ್ಕ್ಗಳನ್ನು ಲಾಂಚ್ ಮಾಡಿಬಿಟ್ಟಿದೆ. ಮಿಯಾನ್ ಎಂಬ ಕಂಪನಿ ಕೇವಲ ಡೆಲಿವರಿ ಮಾತ್ರ ಮಾಡುತ್ತಿಲ್ಲ, ಈವರೆಗೆ 3 ಲಕ್ಷಕ್ಕಿಂತ ಹೆಚ್ಚು ಡ್ರೋನ್ ಡೆಲಿವರಿಗಳನ್ನು ಪೂರ್ಣಗೊಳಿಸಿದೆ. ಅಂದರೆ ಒಂದು ಮೀಡಿಯಂ ಸೈಜ್ ನಗರದ ಪ್ರತಿಯೊಬ್ಬ ವ್ಯಕ್ತಿಗೂ ಆಹಾರ ಡೆಲಿವರಿ ಮಾಡಿದಷ್ಟು ಕೆಲಸ. ಈಗ ಫುಡ್ ಡೆಲಿವರಿ 30 ನಿಮಿಷಗಳಲ್ಲ, ಕೇವಲ 15 ನಿಮಿಷಗಳಲ್ಲೇ ನಡೆಯುತ್ತಿದೆ. ಟೈಮಿಂಗ್ ಅಷ್ಟೊಂದು ಪರ್ಫೆಕ್ಟ್, 1 ನಿಮಿಷ ಕೂಡ ವ್ಯತ್ಯಾಸವಿರುವುದಿಲ್ಲ. ಆದರೆ ನಿಜವಾದ ಅದ್ಭುತವನ್ನು ನೋಡಬೇಕೆಂದರೆ JD.com ತಂತ್ರಜ್ಞಾನ ನೋಡಿ. ಇವರು 5 ರಿಂದ 30 ಕೆಜಿಯವರೆಗೆ ಸರಕು ಎತ್ತಬಲ್ಲ ಡ್ರೋನ್ಗಳನ್ನು ತಯಾರಿಸಿದ್ದಾರೆ. ಇವುಗಳನ್ನು ಆಕಾಶದ ಟ್ರಕ್ಗಳು ಎಂದು ಕರೆಯುತ್ತಾರೆ. ಈಗ ಟ್ರಕ್ಗಳು ಕೂಡ ತಲುಪದ ಗ್ರಾಮಗಳಿಗೆ ಡೆಲಿವರಿ ತಲುಪುತ್ತಿದೆ. JD ಈಗ ತನ್ನ ಡ್ರೋನ್ ಚಾರ್ಜಿಂಗ್ ಸ್ಟೇಷನ್ ನೆಟ್ವರ್ಕ್ ಕೂಡ ಲಾಂಚ್ ಮಾಡಿದೆ. ಅಲ್ಲಿ 100 ಡ್ರೋನ್ಗಳು ತಾವೇ ಹೋಗಿ ಚಾರ್ಜ್ ಆಗುತ್ತವೆ, ತಮ್ಮ ರೂಟ್ ಅಪ್ಡೇಟ್ ಮಾಡಿಕೊಂಡು ಮತ್ತೆ ಹಾರಿ ಹೋಗುತ್ತವೆ. ಇತ್ತೀಚಿನ ವರದಿಗಳ ಪ್ರಕಾರ 2025ರೊಳಗೆ ಚೀನಾದ 120 ನಗರಗಳಲ್ಲಿ ಈ ಡ್ರೋನ್ಗಳು ಪೂರ್ತಿಯಾಗಿ 5G ಮತ್ತು ಸ್ಯಾಟಲೈಟ್ ನ್ಯಾವಿಗೇಷನ್ಗೆ ಸಂಪರ್ಕ ಹೊಂದಲಿವೆ. ಅಂದಾಗ ಕೇವಲ ಆಹಾರವಲ್ಲ, ಇ-ಕಾಮರ್ಸ್ ಉತ್ಪನ್ನಗಳು, ಔಷಧಿಗಳು, ರಕ್ತದ ಮಾದರಿಗಳು ಕೂಡ ನಿಮಿಷಗಳನ್ನೇ ತಲುಪಲಿವೆ. ಡ್ರೋನ್ಗಳು ಈಗ ಕೇವಲ ಹಾರುವುದಲ್ಲ, ಯೋಚಿಸುತ್ತಿವೆ ಕೂಡ. ಈಗ ಕಾರುಗಳ ಬಗ್ಗೆ ಮಾತಾಡೋಣ. ಈ ವರ್ಷ ಒಂದೇ ಚೀನಾದಲ್ಲಿ 1.5 ಕೋಟಿ ರೋಬೋಟ್ ಮೆದುಳಿನ ಕಾರುಗಳು ಲಾಂಚ್ ಆಗುತ್ತಿವೆ. ಅಂದರೆ ಹೊಸದಾಗಿ ಬರುವ ಪ್ರತಿ 3 ಕಾರುಗಳಲ್ಲಿ 2 ತಮ್ಮಷ್ಟಕ್ಕೆ ತಾವೇ ಓಡುವ ಸಾಮರ್ಥ್ಯ ಹೊಂದಿವೆ. ಒಂದು ಅದ್ಭುತ ಕಾರು ಗುವಾಬ್ಜಿರೋ. ಇದು ಜಗತ್ತಿನಲ್ಲೇ ಮೊದಲ ನಿಜವಾದ AI ಬ್ರೈನ್ ಹೊಂದಿರುವ ಕಾರು. ನೀವು ಹೊರಗೆ ನಿಂತು ಸೀಮೋ ನನ್ನ ಬಳಿ ಬಾ ಅಂದರೆ ಆ ಕಾರು 2 ಕಿಲೋಮೀಟರ್ ದೂರದಿಂದ ತನ್ನಷ್ಟಕ್ಕೆ ತಾನೇ ನಿಮ್ಮ ಬಳಿ ಡ್ರೈವ್ ಮಾಡಿಕೊಂಡು ಬರುತ್ತದೆ. ಇದರಲ್ಲಿ 11 HD ಕ್ಯಾಮೆರಾಗಳಿವೆ, 12 ಅಲ್ಟ್ರಾಸಾನಿಕ್ ಸೆನ್ಸರ್ಗಳಿವೆ, 5 ರ್ಯಾಡರ್ ಸಿಸ್ಟಮ್ಗಳಿವೆ. ಇಷ್ಟೊಂದು ಸೆನ್ಸರ್ಗಳು ಮಿಲಿಟರಿ ಡ್ರೋನ್ಗಳಲ್ಲೂ ಇರುವುದಿಲ್ಲ. ಇದು ತಾನೇ ಲೇನ್ ಬದಲಾಯಿಸುತ್ತದೆ, ಪಾರ್ಕ್ ಮಾಡುತ್ತದೆ, ಟ್ರಾಫಿಕ್ ಅರ್ಥ ಮಾಡಿಕೊಳ್ಳುತ್ತದೆ. ಇನ್ನು BYD ಯಾಂಗ್ವಾಂಗ್ U8 SUV ನೋಡಿ, ಇದು ಮ್ಯಾಜಿಕ್ನ ಸಮಾನ. ಇದು ತನ್ನ ಸ್ಥಳದಲ್ಲೇ 360 ಡಿಗ್ರಿ ತಿರುಗಬಲ್ಲದು, ಪಾರ್ಕಿಂಗ್ನಲ್ಲಿ ಸೈಡ್ ವೇಸ್ ಹೋಗಿ ನಿಲ್ಲಬಲ್ಲದು, 5 ಅಡಿ ಆಳದ ನೀರಿನಲ್ಲಿ ಓಡಾಡಬಲ್ಲದು. ಮಳೆ ಬಂದು ಎಲ್ಲರೂ ಸಿಕ್ಕಿ ಹಾಕಿಕೊಂಡರೆ ನೀವು ಕಾರನ್ನ ನೀರಿನಲ್ಲಿ ಇಟ್ಟು ಬೋಟ್ ತರಹ ತೇಲಿ ಹೋಗಬಹುದು. ಇದು ಕಾನ್ಸೆಪ್ಟ್ ಅಲ್ಲ, ಈಗ ಮಾರ್ಕೆಟ್ನಲ್ಲಿ ದೊರೆಯುತ್ತಿದೆ. ಇತ್ತೀಚೆಗೆ BYD ಇದಕ್ಕೆ ಆಫ್ ರೋಡ್ ಇಂಟೆಲಿಜೆಂಟ್ ಮೋಡ್ 2.0 ಲಾಂಚ್ ಮಾಡಿದೆ. ಕಾರು ತಾನೇ ರಸ್ತೆಯ ಎತ್ತರ, ಕಲ್ಲುಗಳು, ನೀರಿನ ಮಟ್ಟವನ್ನು ಸ್ಕ್ಯಾನ್ ಮಾಡಿ ಸಸ್ಪೆನ್ಷನ್ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ. ಹೊಸ ಅಪ್ಡೇಟ್ನಲ್ಲಿ ಎಮರ್ಜೆನ್ಸಿ ಫ್ಲೋಟ್ ಸಿಸ್ಟಮ್ ಸೇರಿಸಿದ್ದಾರೆ. ನೀರಿನಲ್ಲಿ ಪ್ರವೇಶಿಸದಲ್ಲೇ ಎಂಜಿನ್ ಆಟೋಮೆಟಿಕ್ಗೆ ಸೀಲ್ ಆಗುತ್ತದೆ. ಇದೆಲ್ಲ AI ಸ್ಮಾರ್ಟ್ ಅಸಿಸ್ಟೆಂಟ್ ಈಗ ವಾಯ್ಸ್ ಕಮಾಂಡ್ನಲ್ಲಿ ಟೈರ್ ಪ್ರೆಷರ್, ಬ್ಯಾಟರಿ ತಾಪಮಾನ, 3D ಎನ್ವಿರಾನ್ಮೆಂಟ್ ಮ್ಯಾಪ್ ತೋರಿಸುತ್ತದೆ. U8 ಈಗ ಕೇವಲ ಲಕ್ಸರಿ SUV ಅಲ್ಲ, ಒಂದು ಸಂಪೂರ್ಣ ಸರ್ವೈವಲ್ ಮೆಷಿನ್ ಆಗಿ ಮಾರ್ಪಟ್ಟಿದೆ. ಮಳೆ, ಹಿಮ, ಬೆಟ್ಟಗಳು ಎಲ್ಲಿಯೇ ಆದರೂ ತಾನೇ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಚಾರ್ಜಿಂಗ್ನ ಬಗ್ಗೆ ಹೇಳೋದಾದರೆ, ಉಳಿದ ದೇಶಗಳಲ್ಲಿ EVಗಳು ಗಂಟೆಗಳೇ ತೆಗೆದುಕೊಳ್ಳುತ್ತಿದ್ದರೆ ಚೀನಾ ಜಗತ್ತಿನಲ್ಲೇ ಅತ್ಯಂತ ವೇಗದ ಚಾರ್ಜಿಂಗ್ ಸಿಸ್ಟಮ್ ತಯಾರಿಸಿದೆ. BYDಯ ಹೊಸ ಬ್ಯಾಟರಿ ಸೆಟಪ್ ಕೇವಲ 5 ನಿಮಿಷದಲ್ಲಿ 400 ಕಿಲೋಮೀಟರ್ ರೇಂಜ್ ನೀಡುತ್ತದೆ. ಅಂದರೆ ಒಂದು ಚಹಾ 2025ರಲ್ಲಿ BYD ಇದನ್ನು ಇನ್ನಷ್ಟು ಮುಂದೆ ಒಯ್ದು 1 ಮೆಗಾವಾಟ್ ಹೈಪರ್ ಚಾರ್ಜ್ ಸ್ಟೇಷನ್ ಲಾಂಚ್ ಮಾಡಿದೆ. ಲಿಕ್ವಿಡ್ ಕೂಲ್ಡ್ ಕೇಬಲ್ಗಳು, ಸ್ಮಾರ್ಟ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇವೆ. ಪ್ರತಿ ಕಾರಿಗೆ ಅದರ ಬ್ಯಾಟರಿ ರೀತಿಗೆ ತಕ್ಕಟ್ಟಾಗಿ ಪವರ್ ನೀಡುತ್ತದೆ. 98% ವರೆಗೆ ಎನರ್ಜಿ ಎಫಿಷಿಯನ್ಸಿ ಸಾಧಿಸಿದೆ. ಕೇವಲ 2 ನಿಮಿಷ ಚಾರ್ಜ್ನಲ್ಲಿ 150 ಕಿಲೋಮೀಟರ್ ರೇಂಜ್. ಅತ್ಯಂತ ಮುಖ್ಯವಾಗಿ ಆಟೋಮೆಟಿಕ್ ಚಾರ್ಜಿಂಗ್ ರೋಬೋಟ್ ಇದೆ. ನಿಮ್ಮ ಕಾರನ್ನು ಗುರುತಿಸಿ ತಾನೇ ಪ್ಲಗ್ ಇನ್ ಮಾಡುತ್ತದೆ. ಅಂದ್ರೆ ಡ್ರೈವಿಂಗ್ ಮಾತ್ರವಲ್ಲ, ಚಾರ್ಜಿಂಗ್ ಕೂಡ ಹ್ಯಾಂಡ್ಸ್ ಫ್ರೀ ಆಗಿದೆ. ಈಗ ರೈಲ್ವೆ ಕಡೆಗೆ ಹೋಗೋಣ. ಚೀನಾದ ಮ್ಯಾಗ್ಲೆವ್ ರೈಲುಗಳು ಈಗ ಭೂಮಿಯನ್ನು ಮುಟ್ಟದೆ ಓಡಾಡುತ್ತಿವೆ. ಪ್ರತಿ ಗಂಟೆಗೆ 404 ಮೈಲುಗಳು ಅಂದರೆ 650 ಕಿಲೋಮೀಟರ್ ವೇಗವನ್ನು ಕೇವಲ 7 ಸೆಕೆಂಡ್ನಲ್ಲಿ ಹಿಡಿಯುತ್ತವೆ.
ಬೀಜಿಂಗ್ನಿಂದ ಶಾಂಘೈಗೆ 5.5 ಗಂಟೆಗಳ ಪ್ರಯಾಣ ಈಗ ಕೇವಲ 2.5 ಗಂಟೆಗಳಿಗೆ ಇಳಿದಿದೆ. ಕೆಲವು ಟ್ರಯಲ್ಗಳಲ್ಲಿ 620 ಮೈಲುಗಳು ಅಂದರೆ 1000 ಕಿಲೋಮೀಟರ್ ವೇಗ ಕೂಡ ತಲುಪಿದೆ. ಅಂದರೆ ವಿಮಾನಕ್ಕಿಂತ ವೇಗ. 2025ರಲ್ಲಿ ಚೀನಾದ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ಲೆವ್ 2.0 ರೈಲು ಶಾಂಘೈ ಹಾಂಗ್ಝೋ ನಡುವೆ ಪ್ರತಿ ಗಂಟೆಗೆ 700 ಮೈಲುಗಳು ಅಂದರೆ 1120 ಕಿಲೋಮೀಟರ್ ವೇಗದ ಟ್ರಯಲ್ ಪಾಸ್ ಮಾಡಿದೆ. ಇದರಲ್ಲಿ ಸ್ಮಾರ್ಟ್ ಲೆವಿಟೇಷನ್ ಕಂಟ್ರೋಲ್ ಸಿಸ್ಟಮ್ ಇದೆ. ಪ್ರತಿ ಸೆಕೆಂಡಿಗೆ 15 ಬಾರಿ ಟ್ರ್ಯಾಕ್ನಿಂದ ದೂರವನ್ನು ಹೊಂದಾಣಿಕೆ ಮಾಡುತ್ತದೆ. ಶಬ್ದ ದಾದಾಪು ಶೂನ್ಯ. ಪ್ರಯಾಣಿಕರಿಗೆ ವೈರ್ಲೆಸ್ ಚಾರ್ಜಿಂಗ್, 360 ಡಿಗ್ರಿ ಸ್ಕ್ರೀನ್ ವ್ಯೂ, AI ಸರ್ವಿಸ್ ಬಾರ್ಡ್ಗಳಂತಹ ಸೌಲಭ್ಯಗಳಿವೆ. ಚೀನಾದ ಗುರಿ 2030ರೊಳಗೆ 20 ಅಂತಹ ರೂಟ್ಗಳನ್ನು ಕಟ್ಟಿ ಒಟ್ಟಾರೆ ದೇಶವನ್ನು ಹೈಸ್ಪೀಡ್ ಫ್ಲೋಟಿಂಗ್ ರೈಲುಗಳಿಂದ ಸಂಪರ್ಕಿಸುವುದು. ಆದರೆ ಚೀನಾದ ಅತಿದೊಡ್ಡ ಮಾಸ್ಟರ್ ಸ್ಟ್ರೋಕ್ ರೈಲುಗಳಲ್ಲ, AI ಶಿಕ್ಷಣದಲ್ಲಿದೆ. ಬೀಜಿಂಗ್ನಲ್ಲಿ ಈಗ 6 ವರ್ಷದ ಮಕ್ಕಳು ಪ್ರತಿ ವರ್ಷ 8 ಗಂಟೆಗಳ AI ಕ್ಲಾಸ್ ತೆಗೆದುಕೊಳ್ಳುತ್ತಾರೆ. 184 ಶಾಲೆಗಳಲ್ಲಿ ಪ್ರಾಯೋಗಿಕ AI ಕಾರ್ಯಕ್ರಮ ನಡೆಯುತ್ತಿದೆ. ಅಲ್ಲಿ ಮಕ್ಕಳು ಮೆಷಿನ್ ಲರ್ನಿಂಗ್, ಕೋಡಿಂಗ್ ಅನ್ನು ಆಟದಂತೆ ಕಲಿಯುತ್ತಾರೆ. 2025ರಲ್ಲಿ ಬಂದ ಹೊಸ ನಿಯಮದ ಪ್ರಕಾರ ಈಗ ಪ್ರತಿ ಶಾಲೆಯಲ್ಲೂ AI ಪ್ರಾಜೆಕ್ಟ್ ಫೇರ್ ಕಡ್ಡಾಯ ಮಾಡಲಾಗಿದೆ. ಪ್ರತಿ ಮಗು ಕೇವಲ ಬಳಕೆದಾರನಲ್ಲದೆ ಆವಿಷ್ಕಾರಕನೂ ಆಗಬೇಕು ಎಂಬುದೇ ಗುರಿ. ಈಗ ನೋಡಿ, ಚೀನಾ ಒಂದು ರಸ್ತೆ ಕಟ್ಟಿದೆ, ಅದರಲ್ಲಿ ಒಬ್ಬ ಮನುಷ್ಯ ಕೂಡ ಕೆಲಸ ಮಾಡಿಲ್ಲ. 100 ಆಟೋನಮಸ್ ಟ್ರಕ್ಗಳು ಪ್ಲಸ್ 10 ಸ್ಮಾರ್ಟ್ ರೋಲರ್ಗಳು ತಮ್ಮಷ್ಟಕ್ಕೆ ತಾವೇ ಹೈವೇ ನಿರ್ಮಿಸಿಬಿಟ್ಟವು. 40 ಡಿಗ್ರಿ ಉಷ್ಣತೆಯಲ್ಲೂ ನಿಲ್ಲದೆ ಆಯಾಸವಿಲ್ಲದೆ ಕೆಲಸ ಮಾಡಿದವು. ವಿಮಾನ ನಿಲ್ದಾಣಗಳಲ್ಲಿ ಈಗ 62 ಏರ್ಪೋರ್ಟ್ಗಳಲ್ಲಿ ಟಿಕೆಟ್ ಅವಶ್ಯಕತೆ ಇಲ್ಲ. ಮುಖ ಸ್ಕ್ಯಾನ್ ಮಾಡಿದರೆ ಸೆಕೆಂಡುಗಳಲ್ಲಿ ಒಳಗೆ ಹೋಗಬಹುದು. ಪೂರ್ತಿ ಪ್ರಕ್ರಿಯೆ ಕೇವಲ 12 ಸೆಕೆಂಡುಗಳು. ಬೀಜಿಂಗ್ ಏರ್ಪೋರ್ಟ್ನಲ್ಲಿ 100 ಬಯೋಮೆಟ್ರಿಕ್ ಚೆಕ್ ಪಾಯಿಂಟ್ಗಳಿವೆ. ಅಲ್ಲಿ ಎಲ್ಲವೂ ಆಟೋಮೆಟಿಕ್. ಈ ಸಿಸ್ಟಮ್ ಈಗ ಅಪರಾಧಿಗಳನ್ನು ಗುರುತಿಸುತ್ತದೆ, ಗುಂಪಿನಲ್ಲಿ ವ್ಯಕ್ತಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಇದನ್ನು ಥಿಯಾನ್ವಾಂಗ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ದೇಶಾದ್ಯಂತ 20 ಕೋಟಿ ಕ್ಯಾಮೆರಾಗಳೊಂದಿಗೆ ಪ್ರತಿ ಚಲನೆಯನ್ನು ನಿಗಾವಹಿಸುತ್ತದೆ. ಈಗ ಜಗತ್ತನ್ನೇ ಅಲುಗಾಡಿಸುತ್ತಿರುವ ಆ ವಿಷಯಕ್ಕೆ ಬರೋಣ. ಮನುಷ್ಯರ ತರಹ ಕಾಣುವ ಯಂತ್ರಗಳು. ಎಕ್ಸ್ ರೋಬೋಟ್ಸ್ ಎಂಬ ಕಂಪನಿ ಅಂತಹ ಆಂಡ್ರಾಯ್ಡ್ ಗಾನ್ನು ತಯಾರಿಸಿದೆ. ಚರ್ಮ, ಕಣ್ಣುಗಳು, ಮುಖದಲ್ಲಿನ ಸಣ್ಣ ಸಣ್ಣ ಗೆರೆಗಳು ಎಲ್ಲವೂ 100ಕ್ಕೆ 100% ನಿಜವಾದ ಮನುಷ್ಯರಂತೆ ಇರುತ್ತವೆ. ಇವುಗಳಿಗೆ 10,004 ಬಗೆಯ ಮುಖ ಮತ್ತು ದೇಹ ಚಲನೆಗಳ ಸಾಮರ್ಥ್ಯ ಇದೆ. ಅಷ್ಟೊಂದು ಪರ್ಫೆಕ್ಟ್ ಆಗಿರುತ್ತವೆ, ನಿಮ್ಮ ಮುಂದೆ ನಿಜವಾದ ಮನುಷ್ಯನೇ ನಿಂತಿದ್ದಾನೆ ಎಂಬಂತಾಗುತ್ತದೆ. ಇವುಗಳಲ್ಲಿ ಕೆಲವು ರೋಬೋಟ್ಗಳು ಡಾಕ್ಟರ್ಗಳಾಗಿ ಮಾರ್ಪಟ್ಟಿವೆ. ಡಾಕ್ಟರ್ ಆಲ್ಫ್ರೆಡ್ ಎಂಬ ರೋಬೋಟ್ 93% ನಿಖರತೆಯೊಂದಿಗೆ ದಿನಕ್ಕೆ 3,000 ರೋಗಿಗಳನ್ನು ನೋಡಿಕೊಳ್ಳುತ್ತದೆ. ಚೀನಾದಲ್ಲಿ ಮೊದಲ ರೋಬೋಟ್ ಆಸ್ಪತ್ರೆ ಈಗಾಗಲೇ ಕೆಲಸ ಮಾಡುತ್ತಿದೆ. ಅದರಲ್ಲಿ 14 ಡಾಕ್ಟರ್ಗಳು ಪ್ಲಸ್ 4 ನರ್ಸ್ಗಳು, ಎಲ್ಲರೂ ರೋಬೋಟ್ಗಳೇ. ಇನ್ನು ಕೃಷಿಯಲ್ಲೂ ಮನುಷ್ಯರಿಲ್ಲ, ಯಂತ್ರಗಳೇ ಕೆಲಸ ಮಾಡುತ್ತಿವೆ. DJI ಆಗ್ರಸ್ T100 ಡ್ರೋನ್ ಒಂದೇ ಸಾರಿ 100 kg ಬೀಜ ಅಥವಾ ಕೀಟನಾಶಕ ಒಯ್ದು ರಾತ್ರಿಯೂ ಹೊಲಗಳಲ್ಲಿ ಸಿಂಪಡಿಸುತ್ತದೆ. ಅಡೆತಡೆಗಳನ್ನು ಆಟೋಮೆಟಿಕ್ ಆಗಿ ದಾಟುತ್ತದೆ. 108 ಕೈಗಳಿರುವ ಕಾಟನ್ ಟಾಪಿಂಗ್ ರೋಬೋಟ್ ದಿನಕ್ಕೆ 40 ಹೆಕ್ಟೇರ್ ಹೊಲಕ್ಕೆ ಸೇವೆ ಸಲ್ಲಿಸುತ್ತದೆ. ಮನುಷ್ಯನಿಗಿಂತ 120 ಪಟ್ಟು ವೇಗ. GPS-ನೊಂದಿಗೆ ಕೆಲಸ ಮಾಡುವ ಟ್ರಾನ್ಸ್ಪ್ಲಾಂಟಿಂಗ್ ಮೆಷಿನ್ಗಳು ದಿನಕ್ಕೆ 6ರಿಂದ 7 ಹೆಕ್ಟೇರ್ಗಳಲ್ಲಿ ಗಿಡಗಳನ್ನು ನಾಟಿ ಮಾಡುತ್ತಿವೆ. ಅಂದರೆ ಹೊಲದಿಂದ ಆಸ್ಪತ್ರೆಯವರೆಗೆ, ರಸ್ತೆಯಿಂದ ಆಕಾಶದವರೆಗೆ ಎಲ್ಲೆಡೆ ಚೀನಾ ಮನುಷ್ಯರ ಸ್ಥಾನದಲ್ಲಿ ಯಂತ್ರಗಳನ್ನೇ ಇಟ್ಟುಬಿಟ್ಟಿದೆ. ಇದೆಲ್ಲವನ್ನು ನೋಡಿ ಯಾರಾದರೂ ಭವಿಷ್ಯ ಬರುತ್ತಿದೆ ಎಂದು ಯೋಚಿಸಿದರೆ ಅವರು ತಪ್ಪು ಯೋಚಿಸುತ್ತಿದ್ದಾರೆ. ಭವಿಷ್ಯ ಈಗಾಗಲೇ ಚೀನಾದಲ್ಲಿ ಬಂದು ನಿಂತಿದೆ. ಈಗ ಒಂದೇ ಪ್ರಶ್ನೆ, ಚೀನಾ ರೂಪಿಸಿದ ಈ ಭವಿಷ್ಯಕ್ಕೆ ಉಳಿದ ಜಗತ್ತು ಸಿದ್ಧವಾಗಿದೆಯಾ? ಅಲ್ಲಿ ಕ್ಯಾಮೆರಾಗಳು ಎಲ್ಲವನ್ನೂ ತಿಳಿಯುತ್ತವೆ, ಕಾರುಗಳು ತಮ್ಮಷ್ಟಕ್ಕೆ ತಾವೇ ಯೋಚಿಸುತ್ತವೆ, ಮಕ್ಕಳು ನಡೆಯುವ ಮೊದಲೇ ಕೋಡಿಂಗ್ ಕಲಿಯುತ್ತಾರೆ. ಕಾಮೆಂಟ್ಗಳಲ್ಲಿ ಹೇಳಿ, ಈ ತಂತ್ರಜ್ಞಾನ ಮಾನವರಿಗೆ ವರದಾನವೇ ಅಥವಾ ಅಪಾಯವೇ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಶಾಕಿಂಗ್ ಟೆಕ್ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮರೆಯಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.